ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಪ್ರೋಕ್ರಾಸ್ಟಿನೇಷನ್, ಆಲಸ್ಯದ ಮನೋಭಾವನೆ, ನಾಳೆ ಮಾಡ್ತೀನಿ ಅನ್ನುವಂಥ ಯೋಚನೆ, ಇವಾಗ ಏನಕ್ಕೆ ಮಾಡಬೇಕು, ನಾಳೆ ಮಾಡಿದ್ರೆ ಆಯಿತು, ಟೈಮ್ ಇದೆ, ಹೀಗೆ ಯೋಚನೆ ಮಾಡುವಂಥದ್ದನ್ನ ನಾವು ಪ್ರೋಕ್ರಾಸ್ಟಿನೇಷನ್ ಅಂತ ಹೇಳ್ತೇವೆ. ಟೈಮ್ ಇದೆ, ಗೊತ್ತಿದೆ, ಆದರೂ ಮಾಡೋಕ್ಕೆ ಒಂದು ಆಲಸಿ ಇರ್ಬೋದು, ಏನೋ ಒಟ್ಟಿನಲ್ಲಿ ರೀಸನ್ಸ್ ತುಂಬ ಇರುತ್ತೆ. ಆದರೆ ಯಾಕೆ ಹೀಗಾಗುತ್ತೆ, ಈ ಪ್ರೊಕ್ರಾಸ್ಟಿನೇಷನ್ ಅನ್ನುವಂಥ ಆ್ಯಟಿಟ್ಯೂಡ್ ಯಾಕೆ ಬೆಳೆಯುತ್ತೆ? ಪ್ರೊಕ್ರಾಸ್ಟಿನೇಷನ್ ಅಂದರೆ ನಾಳೆ ಮಾಡ್ತೀನಿ, ಡಿಲೇ ಮಾಡುವಂಥದ್ದು, ಆ್ಯಕ್ಷನ್ಸ್ನ ಡಿಲೇ ಮಾಡುವಂಥದ್ದು, ಬೇಕು ಅಂತಲೇ ಮಾಡದೇ ಇರುವಂಥದ್ದು. ಇದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರು ತೊಗೋಬಹುದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ಸೊ ಪ್ರೋಕ್ರಾಸ್ಟಿನೇಷನಲ್ಲೂ 3 ರೀತಿಯಾದ ಕ್ಯಾಟಗರೀಸ್ ಇದೆ ಅಂತ ಹೇಳ್ತೀವಿ. 3 ರೀತಿಯಾದ ಥಿಂಕಿಂಗ್ ಪ್ಯಾಟರ್ನ್ ಇರುವಂಥ ವ್ಯಕ್ತಿಗಳಿದ್ದಾರೆ. ಮೊದಲನೆಯ ಟೈಪ್ ಏನಿದೆ ಅಂದರೆ ಅವಾಯ್ಡರ್ಸ್ ಅಂತ ಹೇಳ್ತೀವಿ ಇವ್ರನ್ನ. ಅವಾಯ್ಡರ್ಸ್ ಅಂದರೆ ಇವರು ಕಂಪ್ಲೀಟಾಗಿ ಮಾಡುವ ಆ್ಯಕ್ಷನ್ ಏನಿದೆ ಅದನ್ನು ಮಾಡೋದಿಲ್ಲ. ಅಂದರೆ ಅವ್ರಿಗೆ ಮಾಡೋಕ್ಕೆ ಭಯ ಇರುತ್ತೆ, ಆತಂಕ ಇರುತ್ತೆ, ಅವ್ರ ಬಗ್ಗೆ ಅವ್ರಿಗೆ ಕಾನ್ಫಿಡೆನ್ಸ್ ಇರೋದಿಲ್ಲ, ತಪ್ಪು ಮಾಡಿಬಿಡ್ತೀನೇನೋ ಅನ್ನುವಂಥ ಯೋಚನೆ ಇರುತ್ತೆ. ನೆಗೆಟಿವ್ ಇಮೋಷನ್ನ ತುಂಬ ಇಟ್ಕೊಂಡಿರ್ತಾರೆ ಇಂಥ ವ್ಯಕ್ತಿಗಳು. ಸೊ ಅವರು ಏನು ಮಾಡೋಕ್ಕೆ ಹೋದರೂ ಕೂಡ ಆ ಒಂದು ನೆಗೆಟಿವ್ ಥಾಟಿಂದ ಅದನ್ನು ಮಾಡದೇ ಬಿಟ್ಬಿಡ್ತಾರೆ. ಮಾಡೋದೇನಕ್ಕೆ, ಏನೋ ತಪ್ಪಾಗೋಗುತ್ತೆ, ಸೊ ಮಾಡದೇ ಇರೋದೇ ಬೆಟರ್ ಅನ್ನುವಂಥ ಯೋಚನೆ ಮಾಡ್ತಾರೆ. ಸೊ ಇವ್ರನ್ನ ನಾವು ಅವಾಯ್ಡರ್ಸ್ ಅಂತ ಹೇಳ್ತೀವಿ. ಇದೊಂದು ಕ್ಯಾಟಗರಿ, ದಿಸ್ ಇಸ್ ಒನ್ ಟೈಪ್. ಸೊ ನೆಕ್ಸ್ಟ್ ಟೈಪ್ ಏನಂದರೆ ಆಪ್ಟಿಮಿಸ್ಟ್ ಅಂತ ಹೇಳ್ತೀವಿ. ಆಪ್ಟಿಮಿಸ್ಟ್ ಅಂದರೆ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ ಅವ್ರಿಗೆ. ಹಾಗೂ ನನ್ನ ಕೈಲಿ ಆಗುತ್ತೆ, ನಾನು ಮಾಡ್ತೀನಿ, ಮಾಡೋಕ್ಕಾಗತ್ತೆ, ನಾಳೆ ಮಾಡ್ತೀನಿ. ಸೊ ಅಗೇನ್ ಅವರಲ್ಲಿ ಆ ಒಂದು ಸ್ಕಿಲ್ ಸೆಟ್ ಇದ್ದರೂ ಕೂಡ ಟೈಮ್ ಇದೆ, ಇನ್ನೂ ಟೈಮ್ ಇದೆ, ನಾನು ಏನಕ್ಕೆ ಇಷ್ಟು ಬೇಗನೆ ಪ್ಯಾನಿಕ್ ಆಗಬೇಕು ಅಂತ ಇವ್ರ ಬಗ್ಗೆನೇ ಏನೋ ಒಂದು ಆಲಸಿತನದ ಒಂದು ಅಭ್ಯಾಸವನ್ನು ಬೇಕು ಅಂತಲೇ ಬೆಳೆಸ್ಕೊಂಡಿರ್ತಾರೆ. ಇವರಲ್ಲಿ ಟ್ಯಾಲೆಂಟ್ ಇರುತ್ತೆ, ಎಲ್ಲ ರೀತಿಯಾದ ಸ್ಕಿಲ್ ಸೆಟ್ ಇದ್ದರೂ ಕೂಡ ಇವ್ರ ಬಗ್ಗೆನೇ ಏನೋ ನನಗೋಸ್ಕರ ಜನ ಕಾಯಬೇಕು, ನಾನೇನಕ್ಕೆ ಮಾಡಬೇಕು, ಈ ಥರದ ಒಂದು ಉದಾಸೀನದ ಮನೋಭಾವನೆ ಇರುತ್ತೆ. ಇವ್ರನ್ನ ನಾವು ಆಪ್ಟಿಮಿಸ್ಟ್ಸ್ ಅಂತ ಹೇಳ್ತೀವಿ. 3ನೇ ಕ್ಯಾಟಗರಿ ಏನು ಹೇಳ್ತೀವಿ ಅಂದರೆ ಇವ್ರನ್ನ ನಾವು ಪ್ಲೆಷರ್ ಸೀಕರ್ಸ್ ಅಂತ ಹೇಳ್ತೀವಿ. ಪ್ಲೆಷರ್ ಸೀಕರ್ಸ್ ಅಂದರೆ ಇವ್ರದ್ದೇ ಆದ ಒಂದು ಮ್ಯಾಜಿಕಲ್ ಥಾಟ್ಸ್ನಲ್ಲಿ ಇರ್ತಾರೆ. ಇವ್ರ ಪ್ರಕಾರ ಇವರ ಒಂದು ಇಮ್ಯಾಜಿನೇಷನ್ ವರ್ಲ್ಡ್ನಲ್ಲಿ ಆ ಒಂದು ಕಾರ್ಯ ಆಗೋಗಿದೆ ಅಂತ, ಅವ್ರು ಏನು ಮಾಡಬೇಕು ಅಂತ ಇದ್ದಾರೆ ಅದು ಮುಗಿಸ್ಬಿಟ್ಟಿದ್ದಾರೆ ಅಂತ ಅರ್ಥ. ಇವಾಗ ಏನೋ ಒಂದು ಕೆಲಸ ಮಾಡಬೇಕು, ಒಂದು ಟಾಸ್ಕ್ ಇದೆ, ಅಥವಾ ಏನೋ ಒಂದು ವಿಚಾರದಲ್ಲಿ ಅವರು ಎಫರ್ಟ್ಸ್ ಹಾಕಬೇಕು, ಅವರ ಇಮ್ಯಾಜಿನೇಷನ್ ವರ್ಲ್ಡ್ನಲ್ಲಿ, ಅವರ ಥಾಟ್ ಪ್ರೋಸೆಸ್ನಲ್ಲಿ ಅದಾಗಲೇ ಮುಗಿದು ಹೋಗ್ಬಿಟ್ಟಿದೆ. ಅದು ಇವ್ರಿಗೆ ಇಮ್ಯಾಜಿನೇಷನ್ ತುಂಬ ಇರುತ್ತೆ. ಮತ್ತು ಇವ್ರಿಗೆ ಇನ್ನೊಂದು ಏನಾಗುತ್ತೆ ಅಂದರೆ ಪ್ರಾಬ್ಲಮ್, ಪ್ರಾಕ್ಟಿಕಲಾಗಿ ಬರೋಕ್ಕಾಗಲ್ಲ. ಥಿಯರಿಟಿಕಲಾಗಿ ಎಲ್ಲ ರೀತಿಯಾಗಿ ಕೂಡ ಇವ್ರು ಯೋಚನೆ ಮಾಡ್ತಾರೆ, ಆದರೆ ಪ್ರಾಕ್ಟಿಕಲಾಗಿ ಆ್ಯಕ್ಷನ್ ತೊಗೊಳ್ಳೋದಿಲ್ಲ. ಯಾಕೆಂದರೆ ಅವ್ರಿಗೆ ಒಂದು ಮೋಟಿವೇಶನ್ ಇರೋದಿಲ್ಲ, ಮತ್ತು ಮಾಡಬೇಕು ಅನ್ನುವಂಥ ಒಂದು ಏನು ಹೇಳ್ತಾರೆ ಪ್ಯಾಷನ್ ಕೂಡ ಇರೋದಿಲ್ಲ ಇಂಥ ವ್ಯಕ್ತಿಗಳಲ್ಲಿ. ಇವರು ತುಂಬ ಡಿಸ್ಟ್ರ್ಯಾಕ್ಟೆಡ್ ಆಗಿರ್ತಾರೆ, ಬೇರೆ ಕಡೆಗೆ ಗಮನ ಇರುತ್ತೆ. ಇವಾಗ ಇಂಪಾರ್ಟೆಂಟ್ ಆಗಿರೋ ಕೆಲಸಗಳನ್ನ ಬಿಟ್ಬಿಡ್ತಾರೆ, ವಿಡಿಯೋ ಗೇಮ್ನ ಜಾಸ್ತಿ ಆಡೋದು. ಅಂದರೆ ಇವರ ಮೈಂಡ್ನ ಇವರು ತುಂಬಾ ರಿಲ್ಯಾಕ್ಸ್ಡ್ ಆಗಿ ಇಟ್ಕೊಂಡ್ಬಿಡ್ತಾರೆ. ಮತ್ತು ನಾನು ಮಾಡ್ತೀನಿ, ಟೈಮ್ ಇದೆ, ಮತ್ತು ನನ್ನ ಕೈಲಿ ಆಗತ್ತೆ, ಆದರೂ ಕೂಡ ನೋಡೋಣ. ಸೊ ಅವರ ಲೈಫ್ ಬಗ್ಗೆ ಅವರು ಸೀರಿಯಸ್ ಆಗಿರೋದಿಲ್ಲ. ಇದು ಒಂದು ಪ್ರಾಬ್ಲಮ್ ಆಗುತ್ತೆ. ಈ ಥರ ಕ್ಯಾಟಗರೀಸ್ ಇದೆ. ಪ್ರೊಕ್ರಾಸ್ಟಿನೇಷನ್ ಒಂದು ಆ್ಯಟಿಟ್ಯೂಡ್ನ ಬೆಳೆಸ್ಕೊಂಡಿರುವಂಥ ಜನರು ಹೀಗೆಲ್ಲ ವರ್ತಿಸ್ತಾರೆ ಅಂತ ಹೇಳ್ತಾ ಇದ್ದೀನಿ. ಈಗ ಇದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು? ಈಗ ನೀವು ಅದನ್ನೇ ಕೇಳಿ, ಮ್ಯಾಮ್ ಇದೆಲ್ಲ ನಮಗೆ ಪ್ರಾಬ್ಲಮ್ ಇದ್ದರೂ ಕೂಡ ನಾವು ಇದರಿಂದ ಆಚೆ ಬರೋಕ್ಕಾಗ್ತಾ ಇಲ್ಲ, ಏನು ಮಾಡಬೇಕಾಗತ್ತೆ ಅಂತ ನೀವು ಕೇಳ್ತೀರಾ, ನನಗದು ಗೊತ್ತಿದೆ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನು ಮಾಡಬೇಕಾಗತ್ತೆ, ಯಾವ ಸ್ಟೆಪ್ಸ್ ತೊಗೋಬೇಕಾಗತ್ತೆ ಈ ಪ್ರೊಕ್ರಾಸ್ಟಿನೇಷನ್, ಆಲಸಿತನದಿಂದ ಆಚೆ ಬರುವುದಕ್ಕೆ. ಮೊದಲನೇದೇನಾಗುತ್ತೆ ಅಂದರೆ ನಿಮ್ಮಲ್ಲಿ ಪ್ರಾಬ್ಲಮ್ ಇದೆ ಅಂತ ಫಸ್ಟ್ ರೆಕಗ್ನೈಸ್ ಮಾಡೋದು ತುಂಬ ತುಂಬ ಇಂಪಾರ್ಟೆಂಟ್. ಸೈಕಲಾಜಿಸ್ಟ್ ಆಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಗೆ ಇದೆ, ನನಗೆ ಈ ಇಶ್ಯೂ ಇದೆ, ನನಗೆ ಗೊತ್ತಿದೆ, ಇದು ನನ್ನಲ್ಲಿ ನಡೀತಾ ಇದೆ ಅಂತ ನೀವು ಯಾವಾಗ ಆಕ್ಸೆಪ್ಟೆನ್ಸಿಗೆ ಬರ್ತೀರಾ, ಅದಕ್ಕೆ ನೀವು ಆ್ಯಕ್ಷನ್ ತೊಗೊಳೋಕ್ಕೆ ಸುಲಭ ಆಗುತ್ತೆ. 2ನೇ ವಿಚಾರ ಏನಾಗುತ್ತೆ ಅಂದರೆ ರೀಸನ್ಸ್ನ ಹುಡುಕಬೇಕು. ಯಾವ ಕಾರಣಗಳಿಗೆ ನೀವು ಪ್ರೋಕ್ರಾಸ್ಟಿನೇಟ್ ಮಾಡ್ತಾ ಇದ್ದೀರಾ, ಆ ಕಾರ್ಯವನ್ನು ಮಾಡದೆ ನಿಲ್ಲಿಸ್ತಿದ್ದೀರಾ ಅಂತ. ಸೊ ನಾನು ಹೇಳಿರುವ 3 ಕ್ಯಾಟಗರಿಲಿ ನೀವು ಯಾವ ಕ್ಯಾಟಗರಿ ಅಂತ ಯೋಚನೆ ಮಾಡ್ಕೊಳ್ಳಿ. ಹಾಗೂ ಇದರಲ್ಲಿ
ಯಾಕೆ ನಿಮಗೆ ಯಾವ ತಡೆ ಇದೆ, ಯಾವ ಅಡ್ಡಗೋಡೆ ಇದೆ, ಡಿಸ್ಟ್ರಾಕ್ಷನ್ನಾ, ಅಥವಾ ನೀವು ಬೇರೆ ಬೇರೆ ಅನ್ವಾಂಟೆಡ್ ಕೆಲಸಗಳಿಗೆ ಕೈ ಹಾಕ್ಬಿಟ್ಟು ಇಂಪಾರ್ಟೆಂಟ್ ಆಗಿರೋ ಕೆಲಸಗಳನ್ನ ನೀವು ಮಾಡ್ತಾ ಇಲ್ವಾ? ಯೋಚನೆ ಮಾಡಿ. ನಾನು ಆಗಲೇ ಹೇಳಿದಾಗೆ ತುಂಬ ಟಿ ವಿ ನೋಡ್ಕೊಂಡು ಕೂತಿದ್ರೆ ದಿನ ಎಲ್ಲ ಏನಾಗುತ್ತೆ ಅಂದರೆ, ನಿಮ್ಮ ಇಂಪಾರ್ಟೆಂಟ್ ಆಗಿರುವಂಥ ಟಾಸ್ಕ್ ಏನಿದೆ, ಆ ದಿನದ ಟಾಸ್ಕ್ ಏನಿದೆ ಅದನ್ನ ನೀವು ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಹಾಗೂ ಏನಾದರೂ ನೀವು ಡಿಪ್ರೆಷನ್ಗೆ ಏನಾದ್ರು ಹೋಗಿದ್ದೀರಾ ಅಂತ ಒಂದು ಕ್ಷಣ ಆ ವಿಚಾರವಾಗೂ ನೀವು ಯೋಚನೆ ಮಾಡಬೇಕಾಗುತ್ತೆ. ಮೇ ಬಿ ಒಂದು ಕೌನ್ಸಿಲಿಂಗ್ ಸೆಷನ್ ತೊಗೋಬೇಕಾಗತ್ತೆ. ಪ್ರೊಕ್ರಾಸ್ಟಿನೇಷನ್, ಈ ಆಲಸಿತನ ಬರುವುದು ಲೈಫ್ ಬಗ್ಗೆ ಜಿಗುಪ್ಸೆ ಬಂದಾಗ, ಲೈಫ್ ಮೇಲೆ ಸ್ವಾರಸ್ಯಕರವಾದ ವಿಷಯಗಳನ್ನ ನೀವು ನೋಡದೇ ಇದ್ದಾಗ, ಅಥವಾ ಏನೋ ಒಂದು ವಿಷಯ ನಿಮ್ಮ ಲೈಫ್ನಲ್ಲಿ ಒಂದು ಟ್ರಾಮಾನ ಕ್ರಿಯೇಟ್ ಮಾಡಿದರೂ ಕೂಡ ನಿಮಗೆ ಮಾಡಬೇಕು, ಲೈಫ್ನಲ್ಲಿ ಏನೋ ನಾನು ಸಾಧಿಸಬೇಕು ಅನ್ನುವಂಥ ಒಂದು ಆಸೆ ಇರೋದಿಲ್ಲ. ಆಸೆ ಬಿಟ್ಟಿರ್ತೀರ, ಲೈಫ್ ಬಗ್ಗೆನೇ ನೀವು ಒಂದು ಲೈಫ್ಲೆಸ್ ಆಗ್ತೀರಾ. ಅದನ್ನು ನಾನು ಹೇಳ್ತಾ ಇದ್ದೀನಿ. ಆ ಥರ ಏನಾದ್ರು ಇದೆಯಾ, ಆ ಥರ ಏನಾದರೂ ಇನ್ನರ್ ಇಶ್ಯೂಸ್ ಇದೆಯಾ ನಿಮ್ಮಲ್ಲಿ ಅಂತ ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಇದಕ್ಕೆ ಒಂದು ಸಪೋರ್ಟ್ ಬೇಕು. ಆ್ಯಸ್ ಐ ಟೋಲ್ಡ್, ಒಬ್ಬೊಬ್ಬರದ್ದು ಒಂದೊಂದು ಇಶ್ಯೂ ಇರುತ್ತೆ. ಸೊ ನೀವು ಕೌನ್ಸಿಲಿಂಗ್ ಹೋಗುವಂಥದ್ದು, ಅಡ್ವೈಸ್ ತೊಗೊಳ್ಳುವಂಥದ್ದು ಮ್ಯಾಟರ್ ಆಗುತ್ತೆ ಈ ಒಂದು ಪಾಯಿಂಟ್ನಲ್ಲಿ. ಯಾವಾಗ ನಿಮ್ಮ ದೈನಂದಿನ ವಿಷಯಗಳನ್ನ ನೀವು ಮಾಡದೇ ಇದ್ದರೆ, ಅಂದರೆ ನಿಮಗೆ ಬೇಕಾಗಿರುವಂಥ ಕೆಲಸಗಳನ್ನ ಮಾಡೋಕ್ಕೂ ನೀವು ತುಂಬ ಕಷ್ಟಪಡ್ತಾ ಇದ್ದೀರಾ ಅಂದರೆ ಯು ನೀಡ್ ಹೆಲ್ಪ್ ಅಂತ ಹೇಳ್ತೀನಿ. ಮತ್ತು ಅಕೌಂಟಬಿಲಿಟಿ ಅಂತ ಹೇಳ್ತೀವಿ. ಅಕೌಂಟಬಿಲಿಟಿ ಅಂದರೆ ರೆಸ್ಪಾನ್ಸಿಬಲ್ ಆಗಿರುವಂಥದ್ದು, ನಿಮ್ಮ ಟೈಮ್ ವಿಷಯವಾಗಿ ನಿಮ್ಮ ಟೈಮ್ನ ರೆಸ್ಪೆಕ್ಟ್ ಮಾಡುವಂಥದ್ದು. ಹಾಗೂ ನಾನು ಎಷ್ಟು ಟೈಮ್ನ ಈ ಒಂದು ಟಿ ವಿ ನೋಡ್ತೀನಿ, ಅಥವಾ ಎಷ್ಟು ಟೈಮ್ ನಾನು ಮೊಬೈಲ್ ಯೂಸ್ ಮಾಡ್ತೀನಿ, ಹಾಗೂ ನಾನು ಎಷ್ಟು ಟೈಮ್, ಒಬ್ಬೊಬ್ಬರು ತಿನ್ಕೊಂಡು ಕೂತ್ಕೊಳ್ತಾರೆ, 1 ಗಂಟೆ ತಿನ್ಕೊಂಡೇ ಕೂತ್ಕೊಂಡಿರ್ತಾರೆ, ತುಂಬ ನಿಧಾನವಾಗಿ ತಿಂತಾ ಹೋಗ್ತಾರೆ. ಸೊ ಈ ಥರ ಏನಾದರೂ ಅಭ್ಯಾಸಗಳಿಂದ ನಿಮಗೆ ನಿಮ್ಮ ಇಂಪಾರ್ಟೆಂಟ್ ಆಗಿರೋ ಟಾಸ್ಕ್ಸ್ ಮಾಡೋಕ್ಕೆ ಆಗ್ತಾ ಇಲ್ವಾ ಅಂತ ಯೋಚನೆ ಮಾಡಿ. ಓಕೆ, ಸೊ ವಾಟ್ ಈಸ್ ದ ಬ್ಲಾಕೇಜ್, ಹಾಗೂ ಎಲ್ಲಿ ನೀವು ಟೈಮ್ ಜಾಸ್ತಿ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅಂತ ಲೈಕ್ ಯು ಹ್ಯಾವ್ ಟು ಫಿಗರ್ ಇಟ್ ಔಟ್ ಅಂತ ಹೇಳ್ತಾ ಇದ್ದೀನಿ. ಮತ್ತು ಕ್ಲಿಯರ್ ಆ್ಯಂಡ್ ಮೈಂಡ್ಫುಲ್ ಗೋಲ್ಸ್ ಅಂತ ಅದು ನೆಕ್ಸ್ಟ್ ಸ್ಟೆಪ್ ಆಗುತ್ತೆ. ಕ್ಲಿಯರ್ ಆ್ಯಂಡ್ ಮೈಂಡ್ಫುಲ್ ಗೋಲ್ಸ್ ಅಂದರೆ ನಿಮಗೇನು ಬೇಕು, ನಿಮ್ಮ ಲೈಫ್ನಲ್ಲಿ ಏನು ಮುಖ್ಯವಾಗುತ್ತೆ, ಹಾಗೂ ನಿಮ್ಮ ಲೈಫ್ ಗುರಿಗಳೇನಿದೆ, ನಿಮ್ಮ ಲೈಫ್ನಲ್ಲಿ ನೀವೇನು ಸಾಧಿಸಬೇಕಾಗಿದೆ. ಸೊ ಇವಾಗ ಏನಾಗುತ್ತೆ, ನೀವು ಜೀವ ಕೊಡ್ತಾ ಇದ್ದೀರಾ ನಿಮ್ಮ ಆಸೆ ಕನಸುಗಳಿಗೆ. ಆವಾಗ ಏನಾಗುತ್ತೆ ಅಂದರೆ ನಿಮ್ಗೇನು ಮಾಡಬೇಕು ಅನಿಸುತ್ತೆ ಆ ವಿಷಯವಾಗಿ ನಿಮ್ಗಿನ್ನೂ ಒಂದು ಪರಿಪೂರ್ಣವಾದ ರೆಸ್ಪಾನ್ಸ್ ಕೊಡಬೇಕು, ಎಫರ್ಟ್ಸ್ ಹಾಕಬೇಕು, ಜನರ ಜೊತೆ ಸ್ಪಂದಿಸಬೇಕು. ಸೊ ಯು ಗೆಟ್ ಇನ್ ಟು ಅ ಬೆಟರ್ ಎನರ್ಜಿ ಅಂತ ಹೇಳ್ತಾ ಇದ್ದೀನಿ ಈ ಒಂದು ಸ್ಟೇಜ್ನಲ್ಲಿ, ಈ ಒಂದು ಪಾಯಿಂಟ್ನಲ್ಲಿ. ಹಾಗೂ ಟೈಮ್ ಮ್ಯಾನೇಜ್ಮೆಂಟ್ನ ನೀವು ಮಾಡಿಕೊಳ್ಳೇಬೇಕು, ಇಂಪಾರ್ಟೆಂಟ್ ಆಗುತ್ತೆ. ರೊಟೀನ್ ಅಂತ ನಾನು ಎಷ್ಟೋ ವೀಡಿಯೋಸ್ನಲ್ಲಿ ಮಾತಾಡಿದ್ದೀನಿ. ರೊಟೀನ್ನ ಫಾಲೋ ಮಾಡಿ. ರೊಟೀನ್ ಅಂದರೆ ಏನು, ಈ ಒಂದು ದಿನದಲ್ಲಿ ನಾನು ಇದೆಲ್ಲ ಬೇಕೇ ಬೇಕು, ಇದೆಲ್ಲ ನಾನು ಮಾಡಲೇಬೇಕು. ಅದು ನೀವು ವರ್ಕೌಟ್ ಹೋಗ್ತೀರಾ, ನೀವು ಕರೆಕ್ಟಾಗಿ ನಿದ್ದೆ ಮಾಡ್ತೀರಾ, ನೀವು ಯಾವ ಟೈಮಿಗೆ ಆಹಾರ ಸೇವನೆ ಮಾಡ್ತೀರಾ, ಯಾವ ಟೈಮಿಗೆ ಕೆಲಸಕ್ಕೆ ಹೋಗ್ತೀರಾ, ಎಷ್ಟು ಟೈಮ್ ಇಟ್ಕೊಂಡು ನೀವು ಫ್ರೆಂಡ್ಸ್ ಜೊತೆ ಮಾತಾಡ್ತೀರಾ. 2-3 ಗಂಟೆ ಫ್ರೆಂಡ್ಸ್ ಜೊತೆನೇ ಮಾತಾಡ್ಕೊಂಡು ಕೂತ್ಕೊಂಡ್ರೆ 2-3 ಗಂಟೆ ದಿನ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ದೀರಾ ಅಂದರೆ ಅಲ್ಲೂ ಟೈಮ್ ವೇಸ್ಟ್ ಆಯಿತು. ಸೊ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಮುಖ್ಯ. ಮತ್ತು ಟಾಸ್ಕ್ ಬೇಸ್ಡ್ ಆನ್ ಇಂಪಾರ್ಟೆನ್ಸ್ ಅಂತ ಹೇಳ್ತೀವಿ. ಟಾಸ್ಕ್ ಬೇಸ್ಡ್ ಆನ್ ಇಂಪಾರ್ಟೆನ್ಸ್ ಅಂದರೆ ನಿಮಗೆ ಯಾವುದು ಆ ದಿನದಲ್ಲಿ ಮುಖ್ಯವಾದ ಕಾರ್ಯ ಇರುತ್ತೆ ಅದನ್ನು ಕಂಪ್ಲೀಟ್ ಮಾಡೋದು. ಲೆಟ್ಸೆ ನೀವು ಬ್ಯಾಂಕಿಗೆ ಹೋಗಿ ಏನೋ ಒಂದು ಕೆಲಸನ ಪರಿಪೂರ್ಣ ಮಾಡ್ಕೊಂಡು ಬರಬೇಕಂದ್ರೆ, ಒಂದು ಬ್ಯಾಂಕಲ್ಲಿ ಏನೋ ಕೆಲಸ ಇದೆ, ಅದನ್ನು ನಾನು ಫಸ್ಟು ಎದ್ದಿದ್ದು ಒಂದು ಬ್ರೇಕ್ಫಾಸ್ಟ್ ಆಗಿದ ತಕ್ಷಣ ಈ ಕೆಲಸ ಮಾಡ್ಕೊಳ್ಳಿ, ಬಿಕಾಸ್ ದಟ್ ಈಸ್ ಇಂಪಾರ್ಟೆಂಟ್ ಟಾಸ್ಕ್ ಫಾರ್ ಯು. ಓಕೆ, ಸೊ ನೀವು ಟಾಸ್ಕ್ ಬೇಸ್ಡ್ ಮೈಂಡ್ಸೆಟ್ನ ಇಟ್ಕೊಂಡ್ರು ಗೆಲ್ಲಬಹುದು ಅಂತ ಹೇಳ್ತಾ ಇದ್ದೀನಿ. ಮುಖ್ಯವಾಗಿರುವಂಥ ಕೆಲಸಗಳನ್ನ ಮುಂಚೆನೇ ಮಾಡಿಬಿಡುವಂಥದ್ದು, ಹಾಗೂ ಆಮೇಲೆ ನಿಧಾನವಾಗಿ ಕಂಪ್ಲೀಟ್ ಮಾಡುವಂಥ ಕೆಲಸಗಳನ್ನ ಮೇ ಬಿ ಸಾಯಂಕಾಲದ ಟೈಮಲ್ಲಿ ಮಾಡಿಕೊಳ್ಳುವಂಥದ್ದು. ಸೊ ಇದನ್ನು ನಾವು ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಇದು ನೀವು ರೆಸ್ಪಾನ್ಸಿಬಲ್ ಆಗಿ ಎಫರ್ಟ್ಸ್ ಹಾಕಿ ಕೆಲಸನ ಮುಗಿಸ್ತಾ ಇದ್ದೀರಾ. ಅವಾಗೇನಾಗುತ್ತೆ ಅಂದರೆ ನೀವು ಒಂದು ಸ್ಕೆಡ್ಯೂಲ್ನ ಫಾಲೋ ಮಾಡಿದಾಗ ಎಲ್ಲೂ ಟೈಮ್ ವೇಸ್ಟ್ ಆಗಲ್ಲ. ಹಾಗೂ ನಿಮಗೇನಾದರೂ ಆ ಒಂದು ಆಲಸಿತನ ಬಂದರೆ, ಲೇಸಿನೆಸ್ ಬಂದರೆ, ಯು ಕ್ಯಾನ್ ಬೀಟ್ ಇಟ್. ಬಿಕಾಸ್ ಒಂದೊಂದು ಸಲ ಅಯ್ಯೋ ನಿದ್ದೆ ಮಾಡೋಣ ಸ್ವಲ್ಪ ಅನಿಸುತ್ತೆ, ಪರವಾಗಿಲ್ಲ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅನಿಸುತ್ತೆ. ಸೊ ಇದೆಲ್ಲ ಆಲಸಿತನಕ್ಕೆ ಕಾರಣ, ಪ್ರೊಕ್ರಾಸ್ಟಿನೇಷನಿಗೆ ಕಾರಣ ಆಗುತ್ತೆ. ಅವಾಗ ಏನಾಗುತ್ತೆ, ದಿನ ವೇಸ್ಟ್ ಆಗೋಯ್ತು. ಯಾವಾಗ ನಿಮ್ಮ ಮಾರ್ನಿಂಗ್ ಹ್ಯಾಬಿಟ್ಸ್ ಸರಿ ಇರೋದಿಲ್ಲ, ನಿಮ್ಮ ಆಫ್ಟರ್ನೂನ್ ಆ್ಯಂಡ್ ಈವ್ನಿಂಗ್ ಇಸ್ ಗಾನ್. ನಿಮ್ಮ ಮೂಡ್
ರಿಲೈ ಆಗೋದೇ ನಿಮ್ಮ ಮಾರ್ನಿಂಗ್ ಹ್ಯಾಬಿಟ್ಸಿಂದ. ನೀವು ಮಾರ್ನಿಂಗೇನೆ ತುಂಬ ಟೈಮ್ ವೇಸ್ಟ್ ಮಾಡಿದ್ರಿ ಅಂದಾಗ ಆ ದಿನ ಎಲ್ಲ ವೇಸ್ಟ್ ಆಯಿತು. ಒಂದೊಂದು ಸಲ ಹೌದು ಬಾಡಿಗೆ ರೆಸ್ಟ್ ಬೇಕಾಗುತ್ತೆ, ಒಂದೊಂದು ಸಲ ನೀವು ರೆಸ್ಟ್ ಮಾಡಬೇಕಾಗತ್ತೆ, ಅರ್ಥ ಆಗುತ್ತೆ, ಅದರಲ್ಲೇನೂ ತಪ್ಪಿಲ್ಲ, ರೆಸ್ಟ್ ಮಾಡೋದ್ರಲ್ಲಿ ಖಂಡಿತವಾಗ್ಲೂ ತಪ್ಪಿಲ್ಲ. ಆದರೆ ಓವರ್ ಆಗಿ ನೀವು ರೆಸ್ಟ್ಗೆ ಇನ್ವೆಸ್ಟ್ ಮಾಡಿದ್ರಿ, ನೀವು ದಿನ ರೆಸ್ಟ್ ಮಾಡ್ತಿರ್ತೀರಾ ಅಂದರೆ ದೆನ್ ಯು ವೇಸ್ಟಿಂಗ್ ಯುವರ್ ಟೈಮ್ ಅಲ್ವಾ. ಸೊ ಯೋಚನೆ ಮಾಡಿ, ಡಿಸ್ಟ್ರಾಕ್ಷನ್ಸ್ ಏನಿದೆ ನಿಮ್ಮ ಲೈಫ್ನಲ್ಲಿ, ಅದನ್ನು ಫಸ್ಟ್ ಗುರುತಿಸ್ಬೇಕಾಗತ್ತೆ. ಮೇ ಬಿ ರೀಲ್ಸ್ ನೋಡುವಂಥದ್ದು, ಇನ್ಸ್ಟಾಗ್ರಾಮ್ ನೋಡುವಂಥದ್ದು, ಫೇಸ್ಬುಕ್ನೇ ನೋಡ್ಕೊಂಡು ಕೂತ್ಕೊಳ್ಳಿ. ಸೊ ವಾಟ್ ಆರ್ ದ ಡಿಸ್ಟ್ರಾಕ್ಷನ್ಸ್? ನಿಮಗೆ ಡಿಸ್ಟ್ರಾಕ್ಷನ್ ಏನಾಗ್ತಾ ಇದೆ ಆ ಕೆಲಸ ಮಾಡದೇ ಇರುವಂಥದ್ದಕ್ಕೆ, ಇದನ್ನು ಕೂಡ ನೀವು ಪರಿಗಣಿಸ್ಬೇಕಾಗತ್ತೆ. ಮತ್ತು ಕ್ಲಿಯರ್ ಸೆಟ್ ಏನು ಹೇಳ್ತೀವಿ, ಡೆಡ್ಲೈನ್ಸ್ ಅಂತ ಹೇಳ್ತೀವಿ. ಸೆಟ್ಟಿಂಗ್ ಡೆಡ್ಲೈನ್ಸ್ ಅಂದರೆ ಈ ವಾರದಲ್ಲಿ ನಾನು ಈ ಒಂದು ಕೆಲಸನ ಮುಗಿಸ್ತೀನಿ, ಅಥವಾ ಈ ತಿಂಗಳಲ್ಲಿ ನಂದು ಏನಿದೆ ಇದೊಂದು ಜವಾಬ್ದಾರಿ ಏನಿದೆ ಅದನ್ನು ಮುಗಿಸ್ತೀನಿ, ಅಥವಾ 2 ದಿನದಲ್ಲಿ ನಾನು ಏನಿದೆ ನನಗೆ ನಮ್ಮಪ್ಪ ಏನು ಹೇಳಿಕೊಟ್ಟಿದ್ದಾರೆ ಅಥವಾ ನಮ್ಮಮ್ಮ ಏನು ಹೇಳಿದ್ದಾರೆ ಇದನ್ನು ಮಾಡೋಕ್ಕೆ. ಈಗ ಒಂದೊಂದು ಸಲ ನಾವು ಬೇರೆಯವ್ರಿಗೂ ಕೆಲಸ ಮಾಡಬೇಕಾಗತ್ತೆ, ನಮ್ಮ ಮನೆಯವರ ಒಂದಷ್ಟು ಜವಾಬ್ದಾರಿ ತೊಗೊಂಡಾಗ ಅವ್ರಿಗೂ ನಾವು ಕೆಲಸ ಮಾಡಿಕೊಡ್ಬೇಕಾಗತ್ತೆ. ಸೊ ಇದು 2 ದಿನದಲ್ಲಿ ಇವ್ರದ್ದು ಕಂಪ್ಲೀಟ್ ಮಾಡ್ತೀನಿ. ಸೊ ದಟ್ಸ್ ಹೌ ಯು ಆರ್ ಬೀಯಿಂಗ್ ಯೂಸ್ಫುಲ್ ಅಲ್ವಾ. ಸೊ ಏನೇನು ಮಾಡಬೇಕಾಗತ್ತೆ ಅದಕ್ಕೊಂದು ಡೆಡ್ಲೈನ್ ಇಡಿ. ಲಾಸ್ಟ್ ಏನಾಗುತ್ತೆ ಅಂದರೆ ನೀವು ಮಾಡಿದಾಗ, ನೀವು ಒಬ್ರಿಗೆ ಹೆಲ್ಪ್ ಮಾಡಿದಾಗ, ಅಥವಾ ನಿಮ್ಮ ಕೆಲಸನ ನೀವು ಮಾಡಿಕೊಂಡಾಗ, ನೀವು ಮಾಡಬೇಕಾಗಿರುವಂಥದ್ದನ್ನ ನೀವು ಮುಗಿಸ್ದಾಗ, ಕಂಪ್ಲೀಟ್ ಮಾಡಿದಾಗ ನಿಮಗೆ ಬ್ಯೂಟಿಫುಲ್ ಆಗಿರುವಂಥ ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಸಿಗುತ್ತೆ. ಅದನ್ನು ಕೂಡ ಎಂಜಾಯ್ ಮಾಡಿ, ನಿಮ್ಮ ಬಗ್ಗೆ ನೀವು ಹೆಮ್ಮೆ ಪಡಬೇಕಾಗತ್ತೆ. ಹಾಗೂ ಮೇ ಬಿ ಸ್ಮಾಲ್ ರಿವಾರ್ಡ್ಸ್ನ ಕೊಡಿ. ಮೇ ಬಿ ಒಂದು ಕೇಕ್ ತಿನ್ನುವಂಥದ್ದು, ಅಥವಾ ಹೋಗಿ ಒಂದು ಐಸ್ ಕ್ರೀಮ್ ತಿನ್ನುವಂಥದ್ದು, ಅಂದರೆ ನಿಮ್ಗೆ ಏನು ಅದು ಖುಷಿ ಕೊಡುತ್ತೆ ಅದನ್ನು ನೀವು ಮಾಡುವಂಥದ್ದು. ಸೊ ನೀವು ರಿವಾರ್ಡ್ಸ್ನು ನೀವು ಮಾಡಿರೋ ಕೆಲಸಕ್ಕೆ ತೊಗೊಳ್ತಿದ್ದೀರಾ ಅಂದರೆ ನಿಮಗೆ ಖುಷಿ ಬಂದಾಗ ನೀವು ಅದನ್ನು ಎಂಜಾಯ್ ಕೂಡ ಮಾಡ್ತಾ ಇದ್ದೀರಾ. ನೀವು ಕಂಪ್ಲೀಟ್ ಮಾಡಿದ್ಮೇಲೆ ಟಾಸ್ಕ್ ಖುಷಿ ಆಗುತ್ತೆ, ಖುಷಿ ಆದಾಗ ಸೆಲೆಬ್ರೇಷನ್ ಕೂಡ ಮಾಡಿ. ಸೊ ದಟ್ಸ್ ಹೌ ಯು ಕ್ಯಾನ್ ಕೀಪ್ ಯುವರ್ ಟೈಮ್ ಆ್ಯಂಡ್ ಯುವರ್ ಲೈಫ್ ಆಲ್ಸೋ ಅಲೈನ್ಡ್ ವೆಲ್ ಅಂತ ಅರ್ಥ. ಸೊ ಇದೆಲ್ಲ ನೀವು ಮಾಡಿದಾಗ ಒಂದೇ ದಿನದಲ್ಲಿ ಕಂಪ್ಲೀಟಾಗಿ ನೀವು ಚೇಂಜ್ ಆಗ್ತೀರಾ ಅಂತ ನಾನು ಹೇಳಲ್ಲ. ಕಂಪ್ಲೀಟಾಗಿ ಒಂದೇ ದಿನದಲ್ಲಿ ಯಾವ ಮನುಷ್ಯನೂ ಚೇಂಜ್ ಆಗಲ್ಲ, ಇನ್ಕ್ಲೂಡಿಂಗ್ ಮೀ, ನಾನು ಚೇಂಜ್ ಆಗಲ್ಲ. ಅದರದ್ದೇ ಆದ ಟೈಮ್ ಎಲ್ಲದಕ್ಕೂ ಹಿಡಿಯುತ್ತೆ. ನಂಬಿಕೆ ಇಟ್ಕೊಂಡು, ವಿಶ್ವಾಸನ ಇಟ್ಕೊಂಡು, ಹಾಗೂ ಒಂದು ಪೇಷನ್ಸ್ ಲೆವೆಲ್ನ ಇಟ್ಕೊಂಡು ಮುಂದೆ ಹೋದರೆ ನಾವು ಗೆಲ್ತೀವಿ ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಟೈಮ್ ಇದೆಯಲ್ಲ ನಿಮ್ಮ ಕೈನಲ್ಲೇ ಇದೆ, ಅದನ್ನು ಯಾವುದಕ್ಕೆ ಉಪಯೋಗಿಸ್ತೀರಾ ಅನ್ನುವಂಥದ್ದು ನಿಮ್ಮ ಜವಾಬ್ದಾರಿ. ಅದನ್ನು ಸುಮ್ಮನೆ ವೇಸ್ಟ್ ಮಾಡ್ತೀರಾ ಅಥವಾ ಯೂಸ್ಫುಲ್ಲಾಗಿ ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳಿಗೆ ಟೈಮ್ನ ಇನ್ವೆಸ್ಟ್ ಮಾಡ್ತೀರಾ ನೋಡಿ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.